ಟು ಮೈ ಡಿಯರ್ ಸಿಸ್ಟರ್ಸ್, ಇವತ್ತು ನಾನು ನಿಮಗಾಗಿ ಒಂದು ಹೇರ್ ಸೆರಮನ್ನು ತಂದಿದ್ದೀನಿ. ಇದು ಹೇರ್ ಫಾಲನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. 100% ಇದು ರಿಸಲ್ಟನ್ನು ಕೊಡುತ್ತೆ. ಹೌದಾ, ಯಾವ ರೀತಿ ನಿಮ್ಮ ಮೇಲೆ ಭರೋಸೆ ಮಾಡಬೇಕು ನಾವು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದು ಆಯುರ್ವೇದಿಕವಾಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಏನೇನು ಪ್ರಾಬ್ಲಮ್ ಆಗುವುದಿಲ್ಲ. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ. 100% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಹೌದಾ, ಸ್ಟಾರ್ಟ್ ಮಾಡೋಣ. ಒಂದು ಬಾಣಲೆ ತೆಗೆದುಕೊಳ್ಳಿ. ಆ ಬಾಣಲೆಗೆ 2 ಕಪ್ ನೀರನ್ನು ಹಾಕಿ. ಕಬ್ಬಿಣದ ಬಾಣಲೆ ಇದ್ರೆ ಬಹಳಷ್ಟು ಉತ್ತಮ, ಯಾಕಂದರೆ ಐರನ್ ಕಂಟೆಂಟ್ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಐರನ್ ಇದ್ದಿದ್ದು ಆಟೋಮೆಟಿಕ್ಕಾಗಿ ನೀರಿನಲ್ಲಿ ಹೋಗ್ಬಿಡುತ್ತೆ. ಸೊ ನನ್ನ ಹತ್ತಿರ ಇದ್ದಿರಲಿಲ್ಲ, ಸೊ ಐ ಟೇಕನ್ ದಿಸ್ ಒನ್. ಓಕೆ, ಸೊ 2 ಕಪ್ ನೀರನ್ನು ಹಾಕಿದ್ದೀನಿ. ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಬಂದಾದಮೇಲೆ ನಾನು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಮೆಂತೆ, ಮನೆಯಲ್ಲಿ ಇರುತ್ತಲ್ಲ ಮೆಂತೆ, 2 ಟೇಬಲ್ ಸ್ಪೂನು ಮೆಂತೆಯನ್ನು ಹಾಕಿ. ಫ್ಲೇಮು ಸ್ಲೋ ಆಗಿರಬೇಕು. ಹೌದಾ, ಭಾಳಷ್ಟು ಹೈ ಫ್ಲೇಮ್ನಲ್ಲಿ ಇಡಬಾರ್ದು, ಸ್ಲೋ ಫ್ಲೇಮ್ನಲ್ಲಿ 2 ಟೇಬಲ್ ಸ್ಪೂನ್ ಮೆಂತೆಯನ್ನು ಹಾಕಿ. ಒಂದು ಸ್ವಲ್ಪ ಬಿಟ್ಟು 2 ಟೇಬಲ್ ಸ್ಪೂನ್ ಕಲೋಂಜಿಯನ್ನು ಹಾಕಿ. ನೈಜೆಲ್ಲಾ ಸೀಡ್ಸ್ ಅಂತ ಕರಿತೀವಿ. ಇದು ಹೇರ್ ಫಾಲಿಗೆ ಮಾಡಿ ಹೇಳಿದಂಥ ಒಂದು ಔಷಧಿ ಇದು. ಮೆಂತೆ ಆಗಿರ್ಬೋದು, ಕಲೋಂಜಿ ಆಗಿರ್ಬೋದು. ಒಂದು ಸ್ವಲ್ಪ ಕರಿಬೇವನ್ನು ಅದಕ್ಕೆ ಹಾಕಿ. ಕರಿಬೇವಿನಲ್ಲಿ ಎಷ್ಟು ಅಂಶಗಳಿದಾವೆ ನಿಮ್ಗೆ ಗೊತ್ತೇ ಇದೆ. ಕರಿಬೇವನ್ನು ನಾವು ಮುಂಜಾನೆ ಎದ್ಕೊಳ್ಳಿ ತಿಂದ್ರಪ್ಪ ಅಂತಂದ್ರೆ ಕೂದಲಿನ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾವಂತೆ. ಹೌದಾ, ಸೊ ಮತ್ತು ಹಿಬಿಸ್ಕಸ್ ಅಥವಾ ದಾಸವಾಳದ ಎಲೆ ಇದ್ದರೆ ಎಲೆಯನ್ನು ಹಾಕಿ. ಎಲೆ ಇಲ್ಪ ಯಾವ ರೀತಿ ಅಂತ, ಹೂ ಇಲ್ಲ ಯಾವ ರೀತಿ ಅಂದ್ರೆ ಎಲೆಯನ್ನು ಕೂಡ ನಾವು ಯೂಸ್ ಮಾಡಬಹುದು. ಹೌದಾ, ಆಮೇಲೆ ನಿಮ್ಮ ಮಾರ್ಕೆಟ್ನಲ್ಲಿ ಸಿಗ್ತದೆ. ಅದು ಯಾವುದೇ ಆಯುರ್ವೇದಿಕ್ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ರೋಸ್ಮೇರಿ ಡ್ರೈ ಲೀವ್ಸನ್ನು ಕೊಡ್ತಾರೆ. ಸೊ ಅಮೌಂಟ್ ನಿಯರ್ 50 ರುಪೀಸ್ ಅಷ್ಟೇ ಇದೆ. ಅದು ರೋಸ್ಮೇರಿದು ಮತ್ತು ಕಲೋಂಜಿದು 25 ರುಪೀಸು. ಮೆಂತೆ ಅಂತೂ ನಿಮ್ಮ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಹಿಬಿಸ್ಕಸ್ ಫ್ಲವರ್ ಅಂತೂ, ದಾಸವಾಳ ಗಿಡ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇವೆಲ್ಲವನ್ನು ಏನು ಮಾಡಿ, ಕಲೆಕ್ಟ್ ಮಾಡಿ 2 ಕಪ್ ಹಾಕಿದ ನೀರು 1 ಕಪ್ಪಿಗೆ ಇಳಿಯು. ಇದನ್ನು ಗ್ಲಾಸ್ ಬಾಟಲ್ನಲ್ಲಿ ಕಲೆಕ್ಟ್ ಮಾಡಿ, ಡ್ರಾಪರ್ ಇದ್ದರೆ ಡ್ರಾಪರ್ ಯೂಸ್ ಮಾಡಿ. ಈ ರೀತಿ ತಲೆಯ ಬುಡಕ್ಕೆ ಅದನ್ನು ಹಚ್ಚಬೇಕು. 2 ದಿವಸಕ್ಕೆ ಒಂದು ಸಲ ಅಥವಾ 1 ದಿವಸ ಬಿಟ್ಟು 1 ದಿವಸ ಅದನ್ನು ಹಚ್ಚಬೇಕು. ಅದು ಕಂಫರ್ಟ್ ಇದ್ದರೆ ಹಚ್ಕೊಂಬಿಡಿ. ಇಲ್ಪ ಅಂತಂದರೆ ಸ್ನಾನ ಮಾಡ್ತಿದ್ರೆ ತಲೆ ಸ್ನಾನವನ್ನು ಮಾಡಿ 2 ದಿವಸಕ್ಕೆ ಒಂದು ಸಲ ಅದನ್ನು ಮಾಡಬೇಕು. ಮತ್ತು ಇದರಿಂದ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂದಿತ್ತಪ್ಪ ಅಂತಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿ. 100% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು.